ಇವ್ರೇನ್ ಸ್ಪೆಷಲ್ ಇವರು? 1 ವರ್ಷದಿಂದ ಏನ್ ಹೇಳ್ತಾ ಇದ್ದೀವಿ? ಎಲ್ಲ ಸುಮ್ಮನೆ ಅಡ್ಮಿಟ್ ಮಾಡಬೇಡಿ, ಎಕ್ಸ್ಟ್ರಾ ಜ್ಯೂರಿಸ್ಡಿಕ್ಷನ್ ಅಡ್ಮಿಟ್ ಮಾಡಬೇಡಿ. ಯಾರಿಗೆ ಹೇಳ್ತಾ ಇದ್ದೀವಿ? ಈಗ ನಾನಿಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ವಿಧಾನಸೌಧ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಫೀಸ್ ಇರೋರೇ ಫಾಲೋ ಮಾಡಲ್ಲ ಅಂದ್ರೆ ರೆಸ್ಟ್ ಆಫ್ ದ ಸ್ಟೇಟ್ ಅಲ್ಲಿ ಏನ್ ಫಾಲೋ ಮಾಡ್ತಾರೆ? ದೇ ಆರ್ ಅಂಡರ್ ದ ಶಾಡೋ ಆಫ್ ವಿಧಾನಸೌಧ, ದೇ ಆರ್ ನಾಟ್ ಫಾಲೋಯಿಂಗ್. ಹೊರಗಿನವ್ರು ನೋಡೋರು ಅದನ್ನ ನೋಡ್ತಾರೆ. ನಾನು ಬಾಯಲ್ಲಿ ಏನ್ ಹೇಳ್ತೀನಿ ಅಲ್ಲ, ನಾವ್ ಏನ್ ಮಾಡ್ತೀವಿ ದಟ್ ಸ್ಪೀಕ್ಸ್ ಲೌಡರ್ ದನ್ ವಾಟ್ ವಿ ಸ್ಪೀಕ್. ಸೊ ಹಾಗಾಗಿ ಇನ್ ಮುಂದೆ ಎಲ್ಲ ಬೇಡ. ಯು ಹ್ಯಾವ್ ಟು ಎನ್ಫೋರ್ಸ್. ಇಲ್ಲಿವರೆಗೂ ನಾವು ಹೇಳಿರೋದು ಪ್ಲಸ್ ಪಾಸ್ ಗವರ್ಮೆಂಟ್. ನಾನು ಹೇಳ್ತೀನಿ ಏನು ಬಿಡಿ, ಗವರ್ಮೆಂಟ್ ಸರ್ಕ್ಯುಲರ್ಸ್ ಇಲ್ವಾ ಇದ್ರ ಬಗ್ಗೆ? ಗೈಡ್ಲೈನ್ಸ್ ಇಲ್ವಾ? ಮತ್ತೆ ಇರೋದನ್ನ ಇವರು ನಾವೆಲ್ಲ ಮೀಟಿಂಗ್ ಅಲ್ಲಿ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ ಕಂಟಿನ್ಯೂಸ್ಲಿ. ಹಾಗಾದ್ರೆ ಇಷ್ಟ ದಿನ ನಾನು ಹೇಳಿದ್ದು ನಾಟ್ ಫಾರ್ ಬ್ಯಾಂಗ್ಳೂರ್ ಸೌತ್ ಎಸಿ ಬಿಕಾಸ್ ಈಸ್ ಅಬೌವ್ ಮೀ. ಹೇ ಯಾಕೆ ತಗೊಂಡ್ರಿ? ಡೋಂಟ್ ಇರಿಟೇಟ್ ಮೀ. ಇಫ್ ಯುವರ್ ಇಂಟೆನ್ಷನ್ ಇಸ್ ಟು ಇರಿಟೇಟ್, ಓಕೆ, ಐ ವಿಲ್ ಸ್ಯಾಟಿಸ್ಫೈ ಯುವರ್ ಇಂಟೆನ್ಷನ್. 66% ವಿತೌಟ್ ಜ್ಯೂರಿಸ್ಡಿಕ್ಷನ್ ಯಾಕೆ ತಗೊಂಡಿದ್ದೀರಿ? ಎಷ್ಟು ದುಡ್ಡು ತಗೊಂಡಿದ್ದೀರಿ ಅವ್ರ ಹತ್ರ ಕೇಸ್ ಅಡ್ಮಿಟ್ ಮಾಡ್ಕೊಳಕ್ಕೆ? ಎಷ್ಟು ಏನ್ರಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್? 66% ಕೇಸಸ್ ವಿತೌಟ್ ಜ್ಯೂರಿಸ್ಡಿಕ್ಷನ್ ಯು ಹ್ಯಾವ್ ಅಕ್ಸೆಪ್ಟೆಡ್. ನಂದು ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ಏನ್ರಿ? Please correct me. I don't want making the wrong statement. ಸರ್, ನಾವು ನಿನ್ನೆ 2 ತಾಸು ಕೂತ್ಕೊಂಡು ಚರ್ಚೆ ಮಾಡಿದ ವಿಷಯ ಬಗ್ಗೆ ಸರ್. ಇದು ನಮಗೆ ಗೊತ್ತಿತ್ತು ಸರ್. ಸ್ಪೆಸಿಫಿಕ್ ಅಜೆಂಡಾನೇ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಟರ್ಮ್ಸ್ ಆಫ್ ರೆಫರೆನ್ಸ್ ಇನ್ಕ್ವೈರಿಯಲ್ಲಿ ಅದೇ ಮಾಡಿದೀವಿ ಸರ್ ನಾವು. ಸರ್, ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ಹೋಗಲ್ಲ. 100 ಫೈಲ್ಸ್ ತಗೊಂಡು ನಾನು ಹೇಳಿದೆ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದ್ದೀವಿ. ಹಾಗಾಗಿ ವಿ ಆರ್ ಟೆಲ್ಲಿಂಗ್ ದಿಸ್ ಥಿಂಗ್ಸ್. ಬ್ಯಾಂಗ್ಳೂರ್ ಎಸಿಗಳಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ? ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ. ಯಾಕ್ರಿ ತಗೊಂಡಿದ್ದೀರಿ? ವೆನ್ ಯು ಹ್ಯಾವ್ ನೋ ಜ್ಯೂರಿಸ್ಡಿಕ್ಷನ್, ಆರ್ ಯು ಅಂಡರ್ ದ ಲಾ, ಆರ್ ಯು ಅಬೌವ್ ದ ಲಾ? ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ? ಅಲ್ಲ ನೋಡಿ, ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ. ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ. ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್. ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇನ್ಡಿಸಿಪ್ಲಿನ್. ಇಷ್ಟ ದಿನ ಯಾರಿಗೆ ಹೇಳಿದ್ದು ನಾನು? ಹಾಗಾದ್ರೆ ಸಾಕಷ್ಟು ಹೇಳಿದೀವಿ ಸರ್. ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ. ಮಾತಿನಲ್ಲಿ ಹೇಳಿದ್ರೆ ಏನೋ ಕಳ್ಳೆಕಾಯಿ ತಿಂದಂಗೆ ಇವರಿಗೆ. ಆಯ್ತು, ಲೆಟ್ ಅಸ್ ಪ್ರೊಸೀಡ್.